So welcome you all for McMahon Travel Vlogs. So ಇವತ್ತಿನ ವಿಡಿಯೋ ಮ್ಯಾಂಗ್ಳೂರ್ ಕಮಲ ಲೆಟ್ಸ್ ಗೋ. ಸೊ ಕೂಳೂರು ಕಮಲ ಜಸ್ಟ್ ಸ್ಟಾರ್ಟ್ ಆಗಲಿಕ್ಕಿದೆ. ಸೊ ಈವ್ನಿಂಗ್ 4:35 ಓ ಕ್ಲಾಕ್. ಸೊ ನೋಡುವ, ಫಸ್ಟ್ ಟೈಮ್ ನಾನು ಕಮಲಾಗೆ ಹೋಗ್ತಾ ಇರೋದು. ಸೊ ಜನ ಬಹಳ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಸೊ ವೆಹಿಕಲ್ ಪಾರ್ಕಿಂಗ್ ಎಲ್ಲ ದೊಡ್ಡದಾಗಿದೆ ಇಲ್ಲಿ. 1470 ಕಮಲ ಸ್ಟಾರ್ಟ್ ಆಗಿರ್ಬೋದು. ಸೊ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಸೊ ಕೋನಗಳು ಚೆನ್ನಾಗಿ ಮೇಯಿಸಿರುವ ಕೋನಗಳು ಹೋಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೂಳೂರಿನ ಗೋಲ್ಡ್ ಫಿನ್ಚ್ ಮೈದಾನದಲ್ಲಿ ಕಮಲ ನಡೀತಾ ಇದೆ. ಸೊ ನೋಡ್ಬೋದು, 8ನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಮಲ. ಸೊ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿದೆ. ಸೊ ಇಷ್ಟೊಂದು ದೊಡ್ಡದಾಗಿದೆ ಅಂತ ನಾನು ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಸೊ ಆಚೆ ಈಚೆ ಎರಡೂ ಕಡೆ ಫುಲ್ ಪೆಂಡಲ್ಸ್ ಎಲ್ಲ ಹಾಕಿ ಶಾಪ್ಸು, ಇಲ್ಲಿ ಈ ಕಡೆ ತಿನ್ನಲಿಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೋಟೆಲ್ಸ್ ಎಲ್ಲ ಇಲ್ಲಿ ಬಫೆ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ನೋಡುವ, ಇದು ಕಮಲ ಏರಿಯಾ. ಸೊ ಎರಡೂ ಕಡೆ ಜನ ಫುಲ್ ತುಂಬಿದ್ದಾರೆ, ಏನೂ ಕಾಣಿಸ್ತಿಲ್ಲ. ನೋಡುವ, ಮುಂದೆ ಹೋಗುವ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಆ ಕೋನ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿ, ಸೊ ಇಲ್ಲಿಂದ ರೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಒಂದು ಜೋಡಿ ಕೋನ ನಿಲ್ಲಿಸೋಕೆ ಎಷ್ಟು ಜನ ಬೇಕಂತ, ಯಾಕಂದರೆ ಇದಷ್ಟು ಈಸಿ ಇಲ್ಲ. ಸೊ ಕೋನಗಳಂದರೆ ಮೊದಲೇ ದಷ್ಟಪುಷ್ಟವಾಗಿರುತ್ತೆ. ಸೊ ಅದು ಒಂದು ಜೋಡಿ ಅಂದರೆ ಎರಡು, ಅವು ಕರೆಕ್ಟಾಗಿ ಅದನ್ನು ಲೈನಲ್ಲಿ ನಿಲ್ಲಿಸಿ ಆ ಪೊಸಿಷನ್ಗೆ ಕರೆಕ್ಟಾಗಿ ಟೈಮ್ಗೆ ಸಿಗ್ನಲ್ ಕೊಟ್ಟಾಗ ಓಡಿಸ್ಬೇಕಿದೆಯಲ್ಲ, ಸೊ ಅದು ಪರ್ಫೆಕ್ಟ್ ಇರಬೇಕು. ಇಲ್ಲಾಂದರೆ ಒಂದು 5 ಸೆಕೆಂಡ್ ಆಚೆ ಈಚೆ ಆದರೂ ಕೂಡ ಸೋಲೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅವರು. ಎರಡು ಕೋನನ್ನು ಪೊಸಿಷನ್ ಮಾಡಲಿಕ್ಕೆ ಒಂದು 3-4 ಜನ ಸೇರಿ ಹಿಂದೆ ತಳ್ಳೋದು, ಮುಂದೆ ತಳ್ಳೋದು, ಸೈಡಿಗೆ ತಳ್ಳೋದು. ಒಂದೊಂದ್ಸಲ ಫುಲ್ ಹಿಂದ್ಗಡೆ ಟರ್ನ್ ತೊಗೊಂಡ್ಬಿಡುತ್ತೆ, ಅದೇನ ಓಡೋದೇ ಬೇಡ ಅಂತ. ಸೊ ಯಾಕಂದರೆ ಪಾಪ ಅದಕ್ಕೆ ಯಾರು ಓಡೋದು ನೋಡ್ಬಿಟ್ಟಲ್ಲ ಜನರು, ಈ ಗದ್ದಲ, ಸೊ ಈ ಮ್ಯೂಸಿಕ್ಕು, ಸೊ ಕಿಚ್ಚಾಡ್ತಿರ್ತಾರೆ, ಇದೆಲ್ಲ ನೋಡ್ಬಿಟ್ಟು ಅದಕ್ಕೆ ಒಂದು ಭಯ ಆಗಿಬಿಡುತ್ತೆ. ಸೊ ನೋಡಿ ಯಾವ ವೇಗದಲ್ಲಿ ಇಲ್ಲೆಲ್ಲ, ಅಂದರೆ ಒಂದು ಸ್ಲೋ ಮೋಷನಲ್ಲಿ ನೋಡುವ. ಸೊ ಎಷ್ಟು ವೇಗದಲ್ಲಿ ಓಡಿಸ್ತಿದ್ದಾರೆ ನೋಡಿ. ಸೊ ಇದು ಜೋಡಿ ಕಂಬಳ ಆಗಿರೋದ್ರಿಂದ ಇಲ್ಲಿ 2 ಎಮ್ಮೆ ಇರುತ್ತೆ. ಅದಕ್ಕೆ ನೊಗ ಅಂತೇಳಿ 2 ಕುತ್ತಿಗೆ ಮೇಲೆ ಒಂದು ನೊಗ ಕಟ್ಟಿರ್ತಾರೆ ಎರಡಕ್ಕೂ. ಸೊ ಮತ್ತೆ ಅದನ್ನು ಹಗ್ಗದಿಂದ ಒಂದು ಹಗ್ಗ ಇವ್ರ ಕೈಯಲ್ಲಿ ಇಟ್ಕೊಂಡು ಓಡ್ತಾರೆ. ಸೊ ಇಲ್ಲಿ ನೋಡಿ ಈ ಎಷ್ಟು ವೇಗದಲ್ಲಿ ಓಡ್ತಿದ್ದಾನಂದರೆ, ಸೊ ನಾನು ನೋಡಿದ ಪ್ರಕಾರ ಅರೌಂಡ್ 100 to 150 ಮೀಟರ್ಸ್ ಇರುತ್ತೆ. ಸೊ 10 to 12 ಸೆಕೆಂಡ್ಸ್, ಅಂದರೆ 10 to 15 ಸೆಕೆಂಡ್ಸ್ ವರೆಗೆ ಮೋಸ್ಟ್ ಆಫ್ ಇವರು ರೇಸ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಈ ಜೋಡಿಗಳು ಉಂಟಲ್ಲ, 10 ರಿಂದ 15 ಸೆಕೆಂಡ್ ಒಳಗಡೆ ಆ ಕಡೆ ತಲುಪ್ತಾ ಇದ್ದಾರೆ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಸೊ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ಅಂತ. ಮತ್ತು ಇನ್ನೊಂದು ಹೇಳಲೇಬೇಕು, ಇವರದ್ದು ಒಂದು ಫಿಸಿಕ್ ನೋಡಿದರೆ, ಫಿಟ್ನೆಸ್ ಲೆವೆಲ್ ನೋಡಿದ್ರೆ ಉಂಟಲ್ಲ, ಈವನ್ ಅಥ್ಲೆಟಿಕ್ಸ್ ಕೂಡ ಇಷ್ಟೊಂದು ಫಿಟ್ ಆಗಿರ್ಲಿಕ್ಕಿಲ್ಲ. ಸೊ ಆ ಥರ ಇದ್ದಾರೆ. ಅಂದರೆ ಸೊ ನೀವು ಆ ಥರ ಇದ್ದರೆ ಮಾತ್ರ ಇಲ್ಲಿ ಅದು ಎಮ್ಮೆ ಜೊತೆ ಓಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಸೊ ಎಮ್ಮೆಗಳು ಓಡ್ಬಿಡುತ್ತೆ, ನೀವು ಅಲ್ಲೇ ಬಿದ್ದೋಗ್ತೀರಾ, ಅದಂತೂ ಪಕ್ಕ. ಅಷ್ಟೊಂದು ನೋಡ್ಬೋದು ನೋಡಿ, ಅದು ಎಳ್ಕೊಂಡು ಹೋಗುತ್ತೆ ಒಂದು ವೇದಲ್ಲಿ. ನಿಮ್ಮ ಮೊಮೆಂಟಮ್ ಇದೆಯಲ್ಲ, ಸೊ ಅದನ್ನು ಅದ್ರ ಜೊತೆಗೆ ಹೋಗ್ಬೇಕು, ಎಮ್ಮೆಗಳ ಜೊತೆಗೆ. ಸೊ ಸ್ವಲ್ಪ ಏನಾದರೂ ಬಿಟ್ಟರೆ ಅಂದರೆ ಸೊ ಬೀಳ್ಬೇಕಾಗುತ್ತೆ, ಅಷ್ಟು ಡೇಂಜರ್ ಉಂಟು ಮಾತ್ರ. ಇಲ್ಲಿ ನೋಡ್ಬೋದು 2 ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅಟ್ ಎ ಟೈಮು 2 ಜೊತೆ ಅಂದರೆ ಜೋಡಿ 2 ಜೋಡಿಯನ್ನು ಓಡಿಸ್ಬೋದು. ಬಟ್ ಇಲ್ಲಿ ನೋಡುವಾಗ ಎಷ್ಟು ಜೋಡಿ ಇದೆ ಅಂದರೆ ಸೊ ಕೌಂಟ್ ಮಾಡೋಕ್ಕೆ ಕಷ್ಟ, ಅಷ್ಟೊಂದು ಜೋಡಿ ಬಂದಿದೆ. ಮತ್ತು ಇಲ್ಲಿ ಇವರು ಹೇಳೋ ಪ್ರಕಾರ ಸೊ ಇದು ಸಾಟರ್ಡೆ ಸ್ಟಾರ್ಟ್ ಆಗಿದೆ. ಸೊ ಸಾಟರ್ಡೆ ನೈಟ್ ಫುಲ್ ಇರುತ್ತಂತೆ, ನೆಕ್ಸ್ಟ್ ಸಂಡೇ ಇರುತ್ತೆ. ಸೊ ಸಂಡೇ ಫೈನಲ್ ಆಗುತ್ತೆ, ಯಾರು ವಿನ್ನರ್ ಆಗ್ತಾರೆ ಅಂದರೆ ಅದು. ಸೊ ಎಲಿಮಿನೇಟ್ ಆಗ್ತಾ ಹೋಗಿ ಫೈನಲಿ ಯಾರು ಕಮ್ಮಿ ಟೈಮಲ್ಲಿ ಸೊ ರೇಸನ್ನು ಕಂಪ್ಲೀಟ್ ಮಾಡ್ತಾರೋ ಸೊ ಅವರು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ.
ಸೊ ಇಲ್ಲಿ ಎರಡೂ ಬದಿಯಲ್ಲಿ ಅರೇಂಜ್ಮೆಂಟ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಜನ ಒಳಗಡೆ ಬರೋಂಗಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಕಂಬಳ ನೋಡುವಾಗ ನನಗೊಂದು ಡೌಟ್ ಬಂತು. ಸೊ ಕಂಬಳ ಎಲ್ಲರೂ ನೋಡುವಾಗ ನಮ್ಗೆ ಜಲ್ಲಿಕಟ್ಟೆ ಅಂತ ಅವರು ತಮಿಳ್ನಾಡಲ್ಲಿ ಜಲ್ಲಿಕಟ್ಟೆ ಅಲ್ಲೂ ಒಂದು ಸ್ಪೋರ್ಟ್ಸ್ ಇದೆ, ಅಲ್ಲಿ ಬುಲ್ ಸ್ಪೋರ್ಟ್ಸ್. ಸೊ ಆ ಸ್ಪೋರ್ಟ್ಸ್ ಅನ್ನು ಯಾಕೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ? ಸೊ ಅದು ಯಾಕೆ ಬ್ಯಾನ್ ಮಾಡಿದೆ ಅಂದ್ರೆ ಅಲ್ಲಿ ಹಿಂಸೆ ಇದೆ. ಅಂದ್ರೆ ಸೊ ಈ ಬುಲ್ಸ್ ಅನ್ನು ಪಳಗಿಸುವಾಗ ಸೊ ಅದು ಡೈರೆಕ್ಟ್ ಜನರ ಮೇಲೆ ಮಾಡಿ ಜನರಿಗೆ ಕೊಂಬಿಂದ ಗಾಯಗಳಾಗಿ ಎಷ್ಟೋ ಜನ ಸತ್ತಿದ್ದಾರೆ. ಸೊ ಬಟ್ ಆದ್ರೆ ನಮ್ಮ ಕಂಬಳದಲ್ಲಿ ಇಲ್ಲಿ ತನಕ ಆ ತರವಾದ ಯಾವುದೇ ಘಟನೆಗಳು ನಡೆದಿಲ್ಲ. ಸೊ ಇದೊಂದು ಹೇಳ್ಬೇಕಾದ್ರೆ ಕಂಪೇರಿಟಿವ್ಲಿ ಸೇಫ್ ಇರೋದ್ರಿಂದ ಮತ್ತೆ ಇಲ್ಲಿ ಅನಿಮಲ್ಸ್ಗೆ ಯಾವುದೇ ಆ ತರದ ಹಿಂಸೆ ಕೊಡೋದಿಲ್ಲ. ಸೊ ಹಾಗಾಗಿ ಕಂಬಳ ಇದು ಮುಂದುವರಿದಿದೆ. ಸೊ ಹೋಪ್ ಮುಂದುವರಿಯುತ್ತೆ ಅಂತ ಅನ್ಕೊಳ್ಳುವ. ಸೊ ಇಲ್ಲಿ ತನಕ ಯಾವುದೇ ಬ್ಯಾನ್ ಇಲ್ಲ ಕಂಬಳಕ್ಕೆ. ನಾವು ನೋಡ್ತಾ ಇದ್ದೀವಿ ಆಪೋಸಿಟ್ ಡೈರೆಕ್ಷನ್. ಸೊ ರೇಸ್ ಆ ಕಡೆ ಸ್ಟಾರ್ಟ್ ಆಗಿ ಈ ಕಡೆ ಎಂಡ್ ಆಗುತ್ತೆ. ಸೊ ನಾವು ಕಂಬಳದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಕಂಬಳ ಅಂದ್ರೆ ಈ ಕರಾವಳಿ ಕರ್ನಾಟಕದಲ್ಲಿ, ಅಂದ್ರೆ ಈ ಕರ್ನಾಟಕ ನಮ್ಮ ಕರಾವಳಿ ಭಾಗದಲ್ಲಿ ಸೊ ಒಂದು ಜನಪದ ಕ್ರೀಡೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದಷ್ಟಪುಷ್ಟವಾಗಿ ಒಂದು ಬೆಳೆಸಿದ ಬೋನಗಳನ್ನು ಚೆನ್ನಾಗಿ ಒಂದು ಹದ ಮಾಡಿದ ಇದು ಗದ್ದೆ ಅಂತ ಹೇಳ್ತೀವಲ್ಲ, ಸೊ ಈ ಗದ್ದೆಯಲ್ಲಿ ಓಡಿಸ್ತಾರೆ. ಸೊ ಇಲ್ಲಿ ಒಂದೊಂದು ಆಗಿ ಓಡಿಸ್ತಾರೆ, ಇಲ್ಲ ಎರಡೆರಡಾಗಿ ಓಡಿಸ್ತಾರೆ. ಸೊ ಈ ತರ ಓಡಿಸುವ ಒಂದು ಕ್ರೀಡೆಯನ್ನೇ ನಾವು ಕಂಬಳ ಅಂತ ಹೇಳ್ತೀವಿ. ಸೊ ಇದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಈ ಕಡೆ ಬೆಳ್ತಂಗಡಿ, ಈ ಕಡೆ ಎಲ್ಲ ಬಹಳ ಹೆಸರುವಾಸಿಯಾಗಿದೆ ಈ ಕ್ರೀಡೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೈತರು ಸೊ ಭತ್ತ ಬೆಳೆದ ನಂತರ ಸೊ ಈ ಕ್ರೀಡೆಯನ್ನ ತಮ್ಮ ಮನೋರಂಜನೆಗಾಗಿ ಸೊ ಏರ್ಪಡಿಸ್ತಾರೆ. ಸೊ ಇದಕ್ಕೂ ಬಹಳ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಈ ರಾಜರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಕ್ರೀಡೆಗೆ. ಸೊ ಇವಾಗ ಸರ್ಕಾರಗಳು ಮತ್ತು ಕೆಲವು ಸಂಘಗಳು ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇವಾಗಲೂ ಬಹಳ ಫೇಮಸ್ ಆಗ್ತದೆ ಈ ಕ್ರೀಡೆ. ಸೊ ಈ ಕಡೆ ಈ ಸಮಯದಲ್ಲಂತೂ ಇದು ಎಸ್ಪೆಷಲಿ ನವೆಂಬರ್, ಡಿಸೆಂಬರ್ ಈ ಟೈಮಲ್ಲಿ ನಡೆಯುತ್ತೆ. ಸೊ ಇಲ್ಲಂತೂ ಜನರಿಗೆ ಹಬ್ಬವೇ ಹಬ್ಬ, ಅಷ್ಟೊಂದು ಸಂಭ್ರಮದಿಂದ ಇದನ್ನ ಎಂಜಾಯ್ ಮಾಡ್ತಾರೆ. ಸೊ ರಿಯಲಿ ನನಗೆ ಕೂಡ ಬಹಳ ಇಷ್ಟ ಆಯಿತು. ಇನ್ನೊಂದು ಹೇಳಲೇಬೇಕು ನಿಮಗೆ. ಸೊ ಕಂಬಳ ಅಂದ ತಕ್ಷಣ ಅವರು ಸುಮ್ಮನೆ ಹುಟ್ಟಿಸೋದಿಲ್ಲ. ಸೊ ಪ್ರೈಸ್ ಮನಿ ಇಟ್ಟಿರ್ತಾರೆ. ಸೊ ಪ್ರೈಸ್ ಅಂದರೆ ಇಲ್ಲಿ 10 ಗ್ರಾಮ್ ಗೋಲ್ಡ್ ಅಂತ ಕೊಡ್ತಾರಂತೆ ಫಸ್ಟ್ ಪ್ರೈಸ್ ಬಂದರೆ. ಸೊ ಸೆಕೆಂಡ್ ಪ್ರೈಸ್ ಬಂದರೆ ಐ ಥಿಂಕ್ 5 ಗ್ರಾಮ್ಸ್ ಅಂತ ಏನು ಹೇಳಿದರು ನನಗೆ. ಸೊ ಈ ಥರ ಪ್ರೈಸಸ್ ಇದೆ. ಸೊ ಯಾರು ವಿನ್ ಆಗ್ತಾರೋ ಅವ್ರಿಗೆ ಒಂದು ಪ್ರೈಸ್ ಬಹುಮಾನ ಒಂದು, ಅದರ ಜೊತೆಗೆ ಆ ಸ್ಟೇಟಸ್ ಅನ್ನೋದು. ಸೊ ಅದು ಇಂಪಾರ್ಟೆಂಟ್ ಅವರಿಗೆ. ಸೊ ಇಲ್ಲಿ ಕೋಣಗಳನ್ನು ತಂದು ಅದನ್ನೆಲ್ಲ ಓಡಿಸಿ, ಸೊ ಅಷ್ಟು ಈಸಿ ಇಲ್ಲ ಇದು, ಭಾರಿ ಕಷ್ಟ. ಅದರಿಂದ ಅಂಥವ್ರಿಗೆ ಲಾಭ ಅಂತೂ ಏನು ಬರುವುದಿಲ್ಲ. ಬಟ್ ಏನಂದರೆ ಆ ಕ್ರೀಡೆಗಾಗಿ ಮತ್ತು ಅವರೊಂದು ಮನೋರಂಜನೆಗಾಗಿ ಸೊ ಓಡಿಸ್ತಾರೆ. ಮತ್ತು ಜನರು ಕೂಡ ಬಹಳ ನೋಡಿ ಖುಷಿ ಪಡ್ತಾರೆ. ಸೊ ನೈಟ್ ಕೂಡ ನೋಡ್ಬೋದು, ಕಂಟಿನ್ಯೂಸ್ ಆಗಿ ಆ ಸ್ಪರ್ಧೆ ನಡೀತಾ ಇದೆ. ಸೊ ಓ ಮೈ ಗಾಡ್, ಸೊ ಇದು ನೋಡ್ಬೋದು. ಸೊ ಎಷ್ಟು ಜೋರಾಗಿ ಫ್ಲ್ಯಾಶ್ ಆಯಿತು ನೀರಂದರೆ, ಎಲ್ಲ ಬಟ್ಟೆ ಮೇಲೆಲ್ಲ ಬಿತ್ತು. ಫುಲ್ ಕ್ಯಾಮ್ರಾ ಎಲ್ಲ ನೀರಾಯಿತು. ಸೊ ಇದು ಸ್ಲೋ ಮೋಷನ್ನು. ಇದು ಒಂದು ಹಲಗೆ ಕಟ್ಟಿರ್ತಾರೆ, ಹಲಗೆ ಮೇಲೆ ನಿಂತಿರ್ತಾರೆ ಜನ. ಸೊ ಆ ಹಲಗೆಯಿಂದ ನೀರು ಚಿಮ್ಮಿ ಮೇಲ್ಗಡೆ ಹೋಗಿ ಅಲ್ಲಿ ಒಂದು 5.5 ಕೋಲು 6.5 ಕೋಲು ಅಂತೇಳಿ ಒಂದು ಬ್ಯಾನರ್ ಕಟ್ಟಿದ್ದಾರೆ ನೋಡಿ, ವೈಟ್ದು. ಸೊ ಅದಕ್ಕೆ ತಾಗಿದ್ರೆ ನೀರು. ಸೊ ಅವರಿಗೊಂದು ಸ್ಪೆಷಲ್ ಒಂದು ಬಹುಮಾನ ಕೂಡ ಇರುತ್ತೆ ಅದರಲ್ಲಿ. ಸೊ ಅದು ಕೂಡ ಒಂದು ವಿಶೇಷ ಇಲ್ಲಿ. ಸೊ ಇದು ಈ ಕಡೆ ನಮ್ಮ ಸೊ ಎಂಡಿಂಗ್ ಅಂದರೆ ನಮ್ಮ ಎಂಡಿಂಗ್ ಪಾಯಿಂಟ್ ಅಂತ. ಸೊ ಆ ಕಡೆಯಿಂದ ಸ್ಟಾರ್ಟ್ ಆಗಿ ಈ ಕಡೆ ಎಂಡಿಂಗ್ ಬರುತ್ತೆ. ಸೊ ಈ ಕಡೆ ನಮ್ಮ ಬ್ಯಾಕ್ ಸೈಡ್ ಎಲ್ಲ ಕೂರ್ಲಿಕ್ಕೆಲ್ಲ ಸ್ಟೇಜ್ ಎಲ್ಲ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಜಡ್ಜ್ ಏಕಲೋಟ ಜೊತೆ ಯಾತ್ರೆ ನಿರ್ವಿಕೆರೆ ಗುರುತಿಸಲು ಅತ್ಯಂತ ಪ್ರೀತಿ ಅಂಚನೆ. ಸೊ ಮತ್ತೆ ಅದೇ ತರ ಇಲ್ಲಿ ಹೆಲ್ತ್ ಟೆಲಿಕಾಸ್ಟ್ ಇದೆ. ಸೊ ಸ್ಕ್ರೀನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ಸಫಿಷಿಯಂಟ್ ಲೈಟಿಂಗ್ ಇದೆ. ಸೊ ನೈಟ್ ಎಲ್ಲ ಆರಾಮಾಗಿ ನೋಡ್ಬೋದು. ಸೊ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು. ಫುಡ್ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ಓಷನ್ ಫಾಲ್ ಮತ್ತು ಜೈನ್ ವೆಜ್ ರೆಸ್ಟೋರೆಂಟು, ಸೊ ಎಲ್ಲ ಇದ್ದಾರೆ ಇಲ್ಲಿ. ಸೊ ನಿಮ್ಗೆ ಯಾವ ಫುಡ್ ಬೇಕು, ನಾನ್ ವೆಜ್
ಫಿಶಿಂದ ಹಿಡಿದು ಎಲ್ಲ ಸಿಗುತ್ತೆ. ಸೊ ರಿಯಲಿ ನೈಸ್. ಐ ಮೀನ್ ಅರೇಂಜ್ಮೆಂಟ್ಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸೊ ಚೆನ್ನಾಗಿದೆ. ಮತ್ತು ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಅಂತೂ ನಾನು ಮೊದಲೇ ಹೇಳಿದಂಗೆ ಸಖತ್ತಾಗಿದೆ. ಸೊ ಎಷ್ಟು ವೆಹಿಕಲ್ ಬಂದರೂ ಕೂಡ ಅಕಾಮಿಡೇಟ್ ಮಾಡುವಷ್ಟು ಸ್ಪೇಸ್ ಇದೆ ಇಲ್ಲಿ. ಸೊ ನೈಟಲ್ಲಂತೂ ವ್ಯೂಸ್ ಸಖತ್ತಿದೆ. ಸೊ ಇಲ್ಲಿ ಆಚೆ ಈಚೆ ಎಲ್ಲ ನಿಮಗೆ ಲೈವ್ ಸ್ಟ್ರೀಮಿಂಗ್ ಎಲ್ಲ ಇದೆ. ಸೊ ಇಲ್ಲಿ ನೋಡೋಕ್ಕಾಗಿಲ್ಲ ಅಂದರೂ ನೀವು ಹೊರಗಡೆ ನಿಂತ್ಕೊಂಡು ಲೈವ್ ಸ್ಟ್ರೀಮಿಂಗ್ ನೋಡ್ಬೋದು. ಸೊ ಕ್ಲೀನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ನೀಟ್ ಆ್ಯಂಡ್ ಕ್ಲೀನ್ ಮಾಡಿದ್ದಾರೆ. ಸೊ ನಮ್ಮ ಹಿಂದುಗಡೆ ಇಲ್ಲಿ ಸ್ಟೇಜ್ ಇದೆ. ಈ ಸ್ಟೇಜಲ್ಲೆಲ್ಲ ಸೊ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಕೂತಿದ್ದಾರೆ ಈಚೆ. ಸೊ ಇವತ್ತಿನ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುವ. ಸೊ ನೋಡ್ಬೋದು ಲಾಸ್ಟ್ ವಾಕ್. ಸೊ ಇಲ್ಲಿ ನೋಡ್ತಿದ್ರೆ ಹೋಗ್ಲಿಕ್ಕೆ ಅಂತೂ ಮನಸ್ಸು ಬರ್ತಿಲ್ಲ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮಗೆ ಲೈಕ್ ಆಗಿದ್ರೆ ನನ್ನ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.